ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಒಂದು ಮನೆ ಮದ್ದು ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿರೋ ಪದಾರ್ಥ ತೊಗೊಂಡೆ ನಾನು ಮನೆ ಮದ್ದು ಮಾಡ್ತಾ ಇದ್ದೀನಿ. ಇವತ್ತು ಅರ್ಧ ಇಂಚಷ್ಟು ನಾನು ಶುಂಠಿ ತೊಗೊಂಡಿದ್ದೀನಿ, 8ರಿಂದ 10 ಮೆಣಸುಕಾಳು ತೊಗೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಮನೆ ಮದ್ದು ಒಣ ಕೆಮ್ಮಿಗೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇವಾಗ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಒಂದು ಕುಟಾಣಿ ಇಟ್ಕೊಂಡಿದ್ದೀನಿ. ಈ ಕುಟಾಣಿಲಿ ಫಸ್ಟಿಗೆ ನಾವು ಮೆಣಸುಕಾಳನ್ನ ಕುಟ್ಕೊಳ್ಬೇಕು. ನಮಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ನಾವು ಕುಟಾಣಿಲಿ ನಾವು ಕುಟ್ಕೊಳ್ಬೇಕು. ಇವಾಗ ಪೌಡ್ರ್ ಆಗೋ ತನಕ ನಾವು ಕುಟ್ಕೊಳ್ಳೋಣ. ಈ ಮೆಣಸುಕಾಳು ತುಂಬಾ ಒಳ್ಳೆಯದು. ಕೆಮ್ಮು, ಕಫಕ್ಕೆ, ಶೀತಕ್ಕೆಲ್ಲ ಒಳ್ಳೆಯದಿದು. ಇದು ಕುಟ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ನಾನು ಶುಂಠಿನ ತೋರಿಸಿದ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟಿಗೆ. ಈಗ ಶುಂಠಿನೂ ನಾನು ಈಗ ಕುಟ್ಕೊಳ್ತೀನಿ. ಇದು ಎಷ್ಟಾಗುತ್ತೆ ಅಂದರೆ ಅಷ್ಟು ಕುಟ್ಕೊಳ್ಳೋಣ. ಚೆನ್ನಾಗಿ ಕುಟ್ಕೋಬೇಕಿದು. ಇದರಲ್ಲಿರೋ ರಸ ಅಷ್ಟೇ ನಮಗೆ ಬೇಕಿವಾಗ. ಇದು ಕುಟ್ಕೊಂಡಾಗಿದೆ. ಇವಾಗ ನಾನು ಒಂದು ಚಿಕ್ಕದೊಂದು ಬೌಲ್ ಇಟ್ಕೊಂಡಿದ್ದೀನಿ. ಈ ಶುಂಠಿನ ನಾನು ಕುಟ್ಕೊಂಡಿದ್ನಲ್ಲ, ಇದನ್ನು ನೋಡಿ ತೋರಿಸ್ತಾ ಇದ್ನಲ್ಲ, ಇದಕ್ಕೆ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಇಂಟ್ಕೊಳ್ಬೇಕು. ನಮಗೆ ಇದಕ್ಕೆ 1 ಸ್ಪೂನಷ್ಟು ಬಂದರೆ ಸಾಕು. ಅಂದರೆ ಒಬ್ರಿಗಷ್ಟೇ ಮಾಡ್ತಾ ಇದ್ದೀನಲ್ಲ, 1 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಬಂದರೆ ಸಾಕು. ಇವಾಗ ನೋಡಿ ಎಲ್ಲ ನಾನು ಇಂಟ್ಕೊಂಡಿದ್ದೀನಿ. ಇವಾಗ ನಾನು ಜಜ್ಜಿಟ್ಕೊಂಡಿದ್ನಲ್ಲ ಮೆಣಸುಕಾಳನ್ನ, ಅದನ್ನು ಹಾಕ್ಕೊಳ್ತೀನಿ. ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಒಂದು ಚಿಟಿಕೆ ಅಂತಾರೆ ನೋಡಿ, ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಆಮೇಲೆ 1 ಸ್ಪೂನಷ್ಟು ನಾನು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 4 ನಾನು ಮನೆಯಲ್ಲಿರೋ ಪದಾರ್ಥ ತೊಗೊಂಡೇ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಗೊತ್ತಿದೆಯಲ್ಲ ಒಣ ಕೆಮ್ಮು ಎಷ್ಟು ನಮಗೆ ತೊಂದರೆ ಕೊಡುತ್ತೆ ಅಂತ. ರಾತ್ರಿ ಅಂತೂ ತುಂಬಾ ತೊಂದರೆ ಕೊಡುತ್ತೆ, ಮಲ್ಗೋಕ್ಕೆ ಬಿಡಲ್ಲ. ನಾವು ಮಲ್ಗೋಕ್ಕೆ ಬಿಡಲ್ಲ, ಮಲಗಿರೋರ್ನು ಮಲ್ಗೋಕ್ಕೆ ಬಿಡಲ್ಲ. ಆ ಥರ ತೊಂದರೆ ಕೊಡುತ್ತೆ ಇದು ಒಣ ಕೆಮ್ಮು. ಈ ರೀತಿಯಾಗಿ ನೀವು ಒಂದ್ಸಲಿ ಮನೆ ಮದ್ದು ಟ್ರೈ ಮಾಡಿ ನೋಡಿ. 4 ದಿನದಿಂದ ನಿಮಗೆ ಗುಣಮುಖ ಆಗ್ತೀರಿ 100%. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಿದ್ದಾರಲ್ಲ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.